ಮೀನಾ, ಏ ಮೀನಾ, ಅಲ್ಲಿ ಕೇಶವ, ಅಲ್ಲಿ ಏನೋ ಹುಡುಕ್ತಾ ಇದ್ಯಾ? ಅಮ್ಮ ಅದು ಇಲ್ಲಿ ನೋಡು, ಟೊಮೊಟೊ ಕೊಳ್ತದಂಗಾಯ್ತು, ಅದನ್ನೇ ನೋಡ್ತಿದ್ದೆ ಅಮ್ಮ. ನಿಜ ಹೇಳು, ನೀನ್ ನಿಜವಾಗ್ಲೂ ಆ ಟೊಮೆಟೊನೇ ನೋಡ್ತಾ ಇದ್ದ? ನಿಜವಾಗ್ಲೂ ಅಮ್ಮ, ಆ ಟೊಮೊಟೊನೇ ನೋಡ್ತಿದ್ದೆ. ಬೇಕಾದ್ರೆ ಗಾಡ್ ಪ್ರಾಮಿಸ್. ಮೀನಮ್ಮ ಮೀನಮ್ಮ ಮೀನ 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 ಮೀನಾಕ್ಷಿ, ಜಲ 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 ಜಲಜಾಕ್ಷಿ, ಕಮ ಕಮ ಕಮಲಾಕ್ಷಿ, ಪಟ 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 ಪಂಚರಂಗಿ. ಆಹಾ ಮೀನಾ, ನೀನ್ ಕೂಯ್ತಾ ಇರೋ ಟೊಮೊಟೊ ಕಲರ್ ಸೀರೆ ಉಟ್ಕೊಂಡು ಸೇಮ್ ಟೊಮೊಟೊ ತರ ಕೆಂಪಗೆ ಲಕ ಲಕ ಅಂತ ಹೊಳಿತಿದ್ಯಾ. ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ ಗೊತ್ತಾ ನನ್ ಚಿನ್ನಮ್ಮ. ಏನಾಯ್ತು ನಿನ್ಗೆ? ಕ್ಯೂಟ್ ಅಂತಿದ್ಯಾ? ನಾನ್ ನೋಡಿದ್ರೆ ಈ ಅವತಾರದಲ್ಲಿ ಇದ್ದೀನಿ. ನಾನು ಇನ್ನೂ ರೆಡಿ ಆಗಿಲ್ಲ ಕೇಶವ. ಮೀನಾ, ಕೇಳದೆ ದೇವಿ ವರವ ಕೊಡೋಳು, ಹೊಗಳದೆ ನಾರಿ ಮನಸ ಕೊಡೋಳು. ಹಾಗೆ ನೀನೇ ಹೇಳ್ದೆ ತಾನೆ ಈ ತರ ಪನಿಷ್ಮೆಂಟ್ ಕೊಟ್ಟು ಟಾಸ್ಕ್ ಕೊಟ್ಟಿರೋದು, ಅದನ್ನ ನೀನೇ ಮರ್ತ್ರೆ ಹೇಗೆ? ಅಯ್ಯೋ ನಿನ್ನ, ಹಾಗಾದ್ರೆ ನಾನು ನಿಜವಾಗ್ಲೂ ಚೆನ್ನಾಗಿಲ್ವಾ? ಪನಿಷ್ಮೆಂಟ್ ಕೊಟ್ಟಿದ್ದೀನಿ ಅಂತ ಬುಕ್ ಓದೋ ತರ ನಾನು ಕ್ಯೂಟ್ ಆಗಿದ್ದೀನಿ, ನಿನ್ ಸೀರೆ ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಡೌ ಮಾಡ್ತಿದ್ಯಾ? ಆಹಾ, ಕೈ ಎಷ್ಟು ನೈಸ್ ಆಗಿದೆ. ನಮ್ ಸ್ಟೋರ್ ನಲ್ಲಿ ವಿಳ್ಳೆದೆಲೆ ಸಿಗತ್ತಲ್ಲ ಆ ತರ. ಮೀನಾ, ಅಡಿಗೆ ಮನೇಲಿ ಕೆಲಸ ಮಾಡಿ ಮಾಡಿ ಎಷ್ಟು ಬೆಳ್ತಿದ್ಯಾ ನೋಡು. ಮೀನಾ, ಏ ಮೀನಾ, ಅಲ್ಲಿ ಕೇಶವ, ಅಲ್ಲಿ ಏನೋ ಹುಡುಕ್ತಾ ಇದ್ಯಾ? ಅಮ್ಮ ಅದು ಇಲ್ಲಿ ನೋಡು, ಟೊಮೊಟೊ ಕೊಳ್ತದಂಗಾಯ್ತು, ಅದನ್ನೇ ನೋಡ್ತಿದ್ದೆ ಅಮ್ಮ. ನಿಜ ಹೇಳು, ನೀನ್ ನಿಜವಾಗ್ಲೂ ಆ ಟೊಮೆಟೊನೇ ನೋಡ್ತಾ ಇದ್ದ? ನಿಜವಾಗ್ಲೂ ಅಮ್ಮ, ಆ ಟೊಮೊಟೊನೇ ನೋಡ್ತಿದ್ದೆ. ಬೇಕಾದ್ರೆ ಗಾಡ್ ಪ್ರಾಮಿಸ್. ಸಾಕು ಸಾಕು. ಏ, ನೀನ್ ಇನ್ನೂ ಅಂಗಡಿಗೆ ಹೊರಟಿಲ್ವೇನೋ? ಬೇಗ ಹೊರಡು, ಅಪ್ಪನ ಹತ್ರ ಬೈಸ್ಕೋತೀಯ ನೋಡು. ಅಮ್ಮ ಅಂಗಡಿಗೆ ಹೊಟ್ಟಿದ್ದೆ, ನಿನಗೆ ಬಾಯ್ ಹೇಳೋಣ ಅಂತ ಒಂದೆ, ಹಂಗೆ ಸೈಡ್ ಅಲ್ಲಿ ಮೀನಿಗೂ ಬಾಯ್ ಹೇಳೋಣ. ಏನಮ್ಮ ಟೊಮೆಟೊ ರಾಣಿ, ನಿನ್ಗಿನ್ನೂ ಆಫೀಸ್ ಗೊತ್ತಾಗಿಲ್ವಾ? ಅದು ಸಿಕ್ಲಿವ್ ಹಾಕಿದ್ದೀನತ್ತೆ. ಏನೇ ಹಾಗಾದ್ರೆ? ಹುಷಾರಿಲ್ಲ ಅಂತ ರಜಾ ಹಾಕೋದತ್ತೆ. ಹೌದಾ? ಮತ್ ನೀನ್ ಹುಷಾರಾಗಿ ಇದೆಯಲ್ಲೇ? ಏನು ಕೇಶವ ಇವಳು ಯಾವಾಗಂದ್ರೆ ಅವಾಗ ರಜಾ ತಗೋತಾಳೆ, ಅದು ಹಬ್ಬ ಹರಿದಿನ ಅಂತಾನೂ ರಜಾ ಹಾಕ್ತಾಳೆ. ಬೆಳಿಗ್ಗೆ 10 ಗಂಟೆಗೆ ಹೋಗಿ 6 ಗಂಟೆ ಒಳಗೆಲ್ಲ ಮನೆಗೆ ಬಂದ್ಬಿಡ್ತಾಳೆ. ಏನು ಇವಳ ಕತೆ? ಹ್ಞೂ ಅಮ್ಮ, ಅದಕ್ಕೆ ಅಪ್ಪ ರಕ್ಷಾ ಮತ್ತೆ ವಲ್ಲಭನ್ ಹಿಂದೆ ಬಿದ್ದಿರೋದು, ಕಲೆಕ್ಟರ್ ಆಗಿ ಅಂತ ಗೌರ್ಮೆಂಟ್ ಕೆಲಸ ಸಂಪಾದಿಸಿ ಅಂತ. ಪಾಪ ರಕ್ಷಾ ಮತ್ತೆ ವಲ್ಲಭ. ಏ ಸಾಕು ನಕ್ಕಿದ್ದು, ಸುಮ್ನಿರು. ನನ್ನ ನಂತರ ಯಾವಾಗ್ಲೂ ರಜಾ ಹಾಕೊಂಡು ಕೆಲಸ ಮಾಡ್ಲಿ, ಅಲ್ವೇನೋ ಕೇಶವ? ಸರಿ ಅಮ್ಮ, ನಾನು ಇನ್ನು ಹೊರಡ್ತೀನಿ. ಬಾಯ್ ಮೀನಾ ಅಮ್ಮ. ಹುಷಾರು ಕೇಶವ, ಪಾಪ ನಮ್ ಕೇಶವ. ಹಾ ಅತ್ತೆ, ನಾನ್ ಹೇಳೋದೇ ಮರ್ತೆ. ಬೆಳಗ್ಗೆ ಎದುರುಗಡೆ ಮನೆ ಅಜ್ಜಿ ಅಂದ್ರೆ ನಿಮ್ಮಮ್ಮ, ಅವರು ನನ್ನ ಕರೆದು ಮಾತಾಡ್ಸಿದ್ರು ಅತ್ತೆ. ಹೌದಾ? ಮಾತಾಡ್ಕೊಳ್ಳಿ ಬಿಡಮ್ಮ, ನಮ್ಗೆ ಯಾಕೋ ಅವ್ರ ವಿಷಯ. ಅತ್ತೆ, ಅವ್ರಿಗೆ ನಿಮ್ ಬಗ್ಗೆ ಕೇಳಕ್ ಎಷ್ಟು ಆಸೆ ಗೊತ್ತಾ? ಪಾಪ ಅಜ್ಜಿ. ಆದ್ರೂ ಅತ್ತೆ, ನಿಮ್ಮಮ್ಮನ ಹತ್ರ ಮಾತಾಡ್ಬೇಕು ಅಂತ ನಿಮ್ಗೆ ಯಾವತ್ತೂ ಅನ್ಸ್ಲಿಲ್ವಾ? ಇಲ್ಲಪ್ಪ, ಮಾತಾಡೋದ್ ಬಿಡು, ಆ ಮನೆ ಕಡೆ ನನ್ ಕಣ್ಣಿದ್ ಸಹ ನೋಡಲ್ಲ ಕಡೆ. ಅವ್ರ ಮನೆ ಹೊಸಾಬ್ರಿ, ನಮ್ಗೆ ಯಾಕಲ್ವಾ? ಆ ವಿಷಯ ಬಿಡು ನೀನು. ಆದ್ರೂ ಅವ್ರು ನಿಮ್ಮಮ್ಮ ಅಲ್ವಾ ಅತ್ತೆ? ನಿಮ್ಮಮ್ಮನ ಹತ್ರ ಇಷ್ಟು ವರ್ಷ ಆದ್ರೂ ಮಾತಾಡೇ ಇಲ್ಲ ಅಂತಂದ್ರೆ ಅದ್ ನಂಬಕ್ಕಾಗೋ ವಿಷಯನಾ ಅತ್ತೆ? ಯಾಕೆ ನಂಬಕ್ಕಾಗಲ್ಲ? ಯಾಕೆ ನಂಬಕ್ಕಾಗಲ್ಲ? ನಮ್ದೇ ಇರಕ್ಕೆ ಏನಿದೆ? ಈ ವಿಷಯ ನಂಬೋ ಅಂತದೆ, ನಂಬಲೇಬೇಕು. ಇಲ್ಲೋಡು, ಹಿತ್ಲಲ್ಲಿ ಗಿಡಗಳಿಗೆ ನೀರ್ ಹಾಕ್ಬಿಟ್ಟು ಬರ್ತೀನಿ. ಅಯ್ಯೋ ದೇವ್ರೆ, ಅತ್ತೆ ಅತ್ತ ಅವ್ರ ಅಮ್ಮನ ವಿಷಯ ಕೇಳಿದ್ರೆ ಯಾಕೆ ವಿಚಿತ್ರವಾಗಿ ಆಡಿದ್ರಲ್ಲ? ಆದ್ರೂ ಪಾಪ ಅತ್ತೆ ಇಷ್ಟು ವರ್ಷ ಆದ್ರೂ ಒಂದ್ಸಲನೂ ಅವ್ರ ಅಮ್ಮನ ಹತ್ರ ಮಾತಾಡೇ ಇಲ್ವಾ? ಹೇಯ್, ಯಾಕೆ ಹೊಡೆದೆ? ತಲೆ ಕೆಟ್ಟಿದ್ಯಾ ನಿನ್ಗೆ?
ಅಮೂಲ್ಯ, ನೀನು ವಲ್ಲಭ ಕಿತ್ತಾಡ್ತಾ ಇದ್ದೀರಾ ನಿಜ, ಆದ್ರೆ ಕೈ ಮಾಡೋದೆಲ್ಲ ಸರಿ ಇರಲ್ಲ. ಏಯ್, ಇದ್ ನಿಂಗ್ ಸಂಬಂಧ ಪಡ್ತಿಲ್ದಿರೋ ವಿಷಯ, ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಕಪಾಲಕ್ಕೆ ಹೊಡೆದು ಏನ್ ಡೈಲಾಗ್ ಹೊಡಿತಾ ಇದ್ಯಾ? ಯಾಕೆ ಹೊಡೆದೆ? ನಾನ್ ಹೊಡೆದ ಅಂದ್ರೆ ಪಾತಾಳ ಕಚ್ಬಿಡ್ಬೇಕು. ಇನ್ನೇನ್ ಬಾಕಿ ಇದೆ ಹೇಳು. ಯಾಕೋ ಯಾಕೋ ಹಿಂಗ್ ಮಾಡ್ದೆ? ಪ್ರತಿ ಸಲ ನೀನ್ ರೇಗ್ಸ್ದಾಗ್ಲು ಯಾಕೆ ಗೊತ್ತಾ ನಾನು ಸುಮ್ನೆ ಇರ್ತಾ ಇದ್ದೆ? ನಿಮ್ಮಮ್ಮ ನಮ್ ಮನೇಲಿ ಹುಟ್ಟು ಬೆಳ್ದಿದ್ರು ಅಂತ, ಆ ಸಂಸ್ಕಾರ ನಿನ್ನಲ್ಲೂ ಬಂದಿತ್ತು ಅಂತ. ಆದ್ರೆ ನೀನ್ ಇಷ್ಟು ಕೆಟ್ಟವನಂತ ನಂಗೆ ಗೊತ್ತೇ ಇರ್ಲಿಲ್ಲ ಕಣೋ. ಹೆಣ್ಣು ಅಂದ್ರೆ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಇಲ್ದಿರೋಷ್ಟು ಕೆಟ್ಟವನೇನೋ ನೀನು. ಛೀ, ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ ನನಗೆ. ಹೇಯ್, ಏನೇ ಮಾತಾಡ್ತಿದ್ಯಾ? ಅದೇನು ಅಂತ ಸರಿಯಾಗಿ ಬಗ್ಳು. ಲೋ ಮಗ, ಬ್ಯಾಟ್ರಿ ಏನಾಗಿದೆ ಇವಳಿಗೆ? ಏನೋ ನಡೆದಿದೆ? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ ಮಗ. ಏಯ್ ಸೌಂದರ್ಯ, ಏನೇ ಆಯ್ತು? ಸಾಕ್ ಸುಮ್ನಿರುವಲ್ಲ ಬಾ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ನನ್ ಕೇಳಿದ್ರೆ? ನಿನ್ನಿಂದ ನಾವ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲವಲ್ಲ ಬಾ. ಮೈ ಗಾಡ್, ಯಾರಾದ್ರೂ ಹೇಳ್ತೀರಾ ಏನಾಯ್ತು ಅಂತ? ವಲ್ಲಭ, ನಿನಗೆ ಅಮ್ಮು ಮೇಲೆ ಎಷ್ಟೇ ಸಿಟ್ಟಿದ್ರು ನೀನ್ ಈ ತರ ಮಾಡಿದ್ದು ತಪ್ಪು. ಇನ್ಫ್ಯಾಕ್ಟ್ ಇದು ಅಪರಾಧ ಕಣೋ. ನನಗ್ ಬರ್ತಿರೋ ಸಿಟ್ಟಿಗೆ ನೀನ್ ಇಲ್ಲೇ ಕೊಂದಾಗ್ಬೇಕು ಅನ್ಸ್ತಿದೆ. ಆದ್ರೆ ಅಮ್ಮಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮ್ಮನೆ ನೀನಷ್ಟೇ. ಏಯ್, ಇವಾಗ ನಾನು ಅಂತ ಏನ್ ಮಾಡ್ದೆ ಅಂತ ಮರ್ಯಾದೆಯಿಂದ ಹೇಳಿದ್ರೆ ಸರಿ. ಅಯ್ಯ, ಅದ್ ಯಾರು ಹೇಳಿದ್ರು ಅಂತ ನಮ್ಮ ಮಕ್ಕಳು ನಾವು ಪೀಡೆ ತೆಗೆದ ಹಿಂಗೆ. ನಿಮಗೆ ತಾಕತ್ತಿದ್ರೆ ಇದೇ ಮಾತು ಹೋಗಿ ನಮ್ಮ ಭಾವನ ಹತ್ರ ಹೇಳಿ. ಕೇಳ್ತೀನಿ. ಅಯ್ಯ ಹೊಂಟೆ ಬಿಟ್ಟ. ಅಯ್ಯ ನಂದ, ರಕ್ಷಾ ಮತ್ತೆ ವಲ್ಲಭದ ವಿಚಾರದಲ್ಲಿ ಸುಂದರ ಹೇಳಿದ ವಿಷಯ ನಿಜನೇನೋ? ಅಯ್ಯೋ, ಈ ತಾತೇಶ ನಂಗೆ ಯಾಕೆ ಕೊಟ್ಬಿಟ್ರಲ್ಲ. ಈರುಳ್ಳಿ ಮೆತ್ತಗಿದೆ, ಬಿಸಿಲಿಗೆ ಒಣಾಕ್ಬೇಕು. ನಿನಗೆ ಬೇಜಾರಾಗಿದೆ ಅಂತ ಒಪ್ಕೊಂತೀನಿ. ಆದ್ರೆ ಆ ಈರಣ್ಣ ಗೋಪಾಲ್ ಮಾತು ಕೇಳ್ಕೊಂಡು ನಮ್ಮ ಮಕ್ಕಳ ಮೇಲೆ ಒತ್ತಡ ಹಾಕೋದು ಎಷ್ಟು ಸರಿ ಹೇಳು? ಈ ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕಬೇಕು ಅಂದ್ರೆ ಸಂಪಾದನೆ ಮಾಡಬೇಕು ನಿಜ. ಆದ್ರೆ ಸಂಪಾದನೆಗೆ ಮಕ್ಕಳು ಆಯ್ಕೆ ಮಾಡ್ಕೊಂಡಿರೋ ದಾರಿಗೆ ನಾವು ಬೆಳಕಾಗಿರ್ಬೇಕು ಅಲ್ವಾ ನಂದ? ಅದು ಬಿಟ್ಬಿಟ್ಟು ಅವ್ರು ಹೋಗೋ ದಾರಿಗೆ ಅಡ್ಡ ಬರೋದು ಸರಿ ಅಲ್ಲ ಅಲ್ವಾ? ನೀನು ವಲ್ಲಭಂಗೆ ರಕ್ಷಣೆಗೆ ಕಲೆಕ್ಟರ್ ಆಗ್ಬೇಕು ಅಂತ ಹೇಳಿದೀಯಾ ನಿಜ. ಆದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಒಂದ್ಸತಿ ಕೇಳ್ಬೇಕಲ್ವಾ? ಈಗ ನೀನ್ ಹೀಗೆ ಹೇಳಿದ್ಯಾ ಅಂತ ಅವ್ರ ಆಸೆನ ಅವ್ರು ತ್ಯಾಗ ಮಾಡ್ಬೇಕಾ? ಹನುಮಂತಣ್ಣ, ಈ ವಿಷಯದಲ್ಲಿ ನೀವು ನನ್ನ ಮನಸ್ಸು ಬದಲಾಯಿಸಕ್ಕೆ ಬರಬೇಡಿ. ಹೌದು, ನಾನು ರಕ್ಷಾ ವಲ್ಲಭ ಇಬ್ರು ಕಲೆಕ್ಟರ್ ಆಗ್ಬೇಕು ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದೀನಿ. ಅವ್ರು ಹಾಗೆ ಆಗ್ತಾರೆ, ಆಗ್ಲೇಬೇಕು. ಇಷ್ಟು ದಿನ ನನ್ ಕಾಲೇಜಲ್ಲಿ ಸಂಪಾದನೆ ಮಾಡಿರೋ ಹೆಸರು ಗೌರವ ಎಲ್ಲ ಹಾಳು ಮಾಡ್ಬಿಟ್ಟೆ. ಕಾಲೇಜಲ್ಲೆಲ್ಲ ಹುಡುಗರು ಎಷ್ಟು ಕೆಟ್ಟದಾಗಿ ನೋಡ್ತಿದಾರೆ ಗೊತ್ತಾ ನಿಂಗೆ? ಹೇಳ. ನನಗೊಂದು ಮೈ ಪಚ್ಕೊಳಂಗ ಆಗ್ತಾ ಇದೆ. ಜಾಗದಲ್ಲಿ ನಿನ್ ತಂಗಿ ಇದ್ದಿದ್ರೆ ಹಿಂಗೆ ಮಾಡ್ತಿದ್ದ ಹೇಳು? ನಿನ್ನೆ ಕೇಳ್ತಿರೋದು ಹೇಳು. ನೋಡು, ನನ್ ತಂಗಿ ವಿಚಾರ ಬರಬೇಡ. ಇರಿಟೇಟ್ ಮಾಡದೆ ಡೈರೆಕ್ಟ್ ಮ್ಯಾಟ್ರ್ ಏನಾಗಿದೆ ಅಂತ ಹೇಳು. ಓ, ನಿಮ್ಮನೆ ಹೆಣ್ಮಕ್ಳು ಬಗ್ಗೆ ಏನು ಮಾತಾಡದೆ ಇದ್ರು ನಿಂಗ್ ಕೋಪ ಬರ್ತಿದೆ ಅಲ್ಲ? ಹಾಗಿದ್ರೆ ಬೇರೆಯವ್ರ ಮನೆ ಹೆಣ್ಮಕ್ಳು ಬಗ್ಗೆ ಇಷ್ಟು ಕೀಳಾಗಿ ಯೋಚನೆ ಮಾಡಕ್ ಹೇಗೋ ಮನ್ಸು ಬಂತು ನಿಂಗೆ? ಮದ್ವೆ ಮಾಡ್ಬಿಟ್ಟೆಲ್ಲೋ? ಅಳ್ಸಕ್ಕಾಗ್ತಿರೋಂಥ ಮದ್ವೆ ಮಾಡ್ಬಿಟ್ಟಲ್ಲ.
ಆಗ್ಲಿಂದ ನೋಡ್ತಾ ಇದ್ದೀನಿ ತಪ್ಪು ಮಾಡ್ದೆ ಅಂತ ಹೇಳ್ತಿದ್ಯಲ್ಲ, ಅದೇನ್ ತಪ್ಪು ಮಾಡ್ದೆ ಅಂತ ಬೊಗಳು. ಇಲ್ಲ ಅಂದ್ರೆ ನಿನ್ನ ಮಗ ಅಲ್ಲಿ ನೋಡು, ಇಳ್ಸೋ ಕೈ. ಮೇಡಮ್, ಇವನ್ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕಿ ಮೇಡಮ್. ಮಾಡೋದೆಲ್ಲ ಮಾಡಿ ಈಗ ನೋಡಿ ಈ ಹುಡುಗಿಗೆ ಹೊಡೆಯಕ್ಕೆ ಹೋಗ್ತಿದ್ದಾನೆ. ಇವನು ಸಾಮಾನ್ಯದವನಲ್ಲ ಮೇಡಮ್, ದೊಡ್ಡ ರೌಡಿ. ಸರ್ ನನ್ನಂತದ್ ಏನ್ ಮಾಡಿದೆ? ನನ್ಗೇನು ಅರ್ಥ ಆಗ್ತಾ ಆರ್ ಯು ಓಕೆ? ಸಮಾಧಾನ ಮಾಡ್ಕೊ. ನಾನು ಇದನ್ನ ನಿನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬ್ಯಾಡ್, ವೆರಿ ಬ್ಯಾಡ್. ಹನುಮಂತಣ್ಣ, ನನಗಂತೂ ಹಿಂದೆ ಮುಂದೆ ಯಾರೂ ಇರಲಿಲ್ಲ. ಊಟ ಕೊಡೋದಿರ್ಲಿ, ಊಟ ಮಾಡಿದ್ಯಾ ಅಂತ ಕೇಳೋರು ಗತಿ ಇರಲಿಲ್ಲ. ಹಸು ಅನ್ನೋದು ನನಗೆ ಅಭ್ಯಾಸ ಆಗೋಗಿತ್ತು. ಹಸಿದ ಹೊಟ್ಟೆಗೆ ವಿದ್ಯೆ ಎಲ್ಲಿ ತಲೆಗತ್ತತ್ತೆ ಹೇಳಿ? ನನಗೆ ಬದುಕು ಕಟ್ಕೊಳ್ಳೋ ಒದ್ದಾಡದಲ್ಲಿ ಬದುಕಲ್ಲಿ ನಾನು ಏನಾಗಬೇಕು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಇಂಥ ಸ್ಥಿತಿ ನನ್ನ ಮಕ್ಳಿಗೆ ಬರ್ಬೇಕಾ ಹನುಮಂತಣ್ಣ? ಒಂದ್ ವೇಳೆ ನಾನು ವಲ್ಲಭಂಗೆ ನಿನ್ ಮುಂದೆ ಏನಾಗ್ಬೇಕು ಅಂತ ಇದೆಯಾ ಅಂತ ಕೇಳಿದೆ ಅಂತ ಇಟ್ಕೊಳ್ಳಿ. ಅಪ್ಪ ನಾನು ಸ್ಟೋರ್ಸ್ಗೆ ಬರ್ತೀನಿ ಅಂತಂದ್ರೆ ಅಪ್ಪ ಹಾಕಿದ ಆಲದ ಮರಕ್ಕೆ ಯಾಕೆ ನೇತ್ ಹಾಕೋಬೇಕು ಹನುಮಂತಣ್ಣ? ಪ್ರತಿ ತಂದೆನೂ ತನ್ನ ಮಕ್ಕಳು ತನಗಿಂತ ಎತ್ತರಕ್ಕೆ ಬೆಳಿಬೇಕು ಅಂತ ಆಸೆ ಪಡ್ತಾರೆ. ನಾನು ಹಾಗೆ ಆಸೆ ಪಟ್ಟಿದ್ದ ತಪ್ಪ? ಈಗಿನ ಕಾಲದ ಮಕ್ಕಳಿಗೆ ಒಂದು ನಿರ್ದಿಷ್ಟ ಗುರಿ ಅಂತ ಇರೋದಿಲ್ಲ ಹನುಮಂತಣ್ಣ. ಒಂದ್ಸಲ ಡಾಕ್ಟರ್ ಆಗ್ಬೇಕು ಅಂತಾರೆ, ಒಂದ್ಸಲ ಇಂಜಿನಿಯರ್ ಆಗ್ಬೇಕು ಅಂತಾರೆ. ಆಯ್ತು, ಅವ್ರ ಇಷ್ಟದ ಪ್ರಕಾರನೇ ಆಗ್ಲಿ ಅಂತ ಬಿಟ್ರೆ ಅವ್ರು ಏನೂ ಆಗೋದಿಲ್ಲ. ರಕ್ಷನ್ ಬಗ್ಗೆ ನಂಗೆ ಏನು ಅನುಮಾನ ಇಲ್ಲ, ಆದರೆ ವಲ್ಲಭನ್ ಬಗ್ಗೆನೇ ನಂಗೆ ಅನುಮಾನ ಇರೋದು. ಅವನು ಈ ನಂದನ್ ಮಗ ಅಂತ ಒಪ್ಕೊಳ್ಳೋದಕ್ಕೆ ನಾನು ಕೊಡ್ತಾ ಇರೋ ಕಡೆ ಅವಕಾಶ ಹನುಮಂತಣ್ಣ. ಅವನು ಚೆನ್ನಾಗಿ ಓದಿ ಕಲೆಕ್ಟರ್ ಆದ್ರೆ ಸರಿ, ಇಲ್ಲ ಅಂದ್ರೆ ಜೀವನ ಪೂರ್ತಿ ನಾನು ಅವನ್ನ ಕ್ಷಮಿಸೋದಿಲ್ಲ. ಹಾಗೆಲ್ಲ ಹೇಳ್ಬೇಡ ನಂದ. ನೀನು ಹೇಳ್ದಾಗೆ ರಕ್ಷಾ ವಲ್ಲಭ ಇಬ್ಬರು ಕಲೆಕ್ಟರ್ ಆಗ್ತಾರೆ. ಅವರಿಬ್ಬರು ಕಲೆಕ್ಟರ್ ಆಗೋದು ನೋಡಿ ನಿನ್ ಕಣ್ಣು ತುಂಬ್ಕೊಂಬರುತ್ತೆ. ನೋಡ್ತಾ ಇರು. ಒಬ್ಬ ತಂದೆ ಆಗಿ ನೀ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಪ್ರತಿ ತಂದೆನೂ ನಿನ್ನ ಹಾಗೆ ಯೋಚನೆ ಮಾಡಿದ್ರೆ ಯಾವ ಮಕ್ಕಳು ಕೂಡ ತಪ್ಪು ದಾರಿ ಹಿಡಿಯೋದೇ ಇಲ್ಲ.